ಪರಮ ಪೂಜ್ಯ ಸ್ವಾಮೀಜಿಯವರ ಪಾದಪದ್ಮಗಳಿಗೆ ಮತ್ತು ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲರೂ ಕೂಡ ನಮಸ್ಕರಿಸಿ, ಆತ್ಮೀಯರೇ, ಕನ್ನಡ ನೌಕರರ ಸಂಘ ಹರಿಹರ ತಾಲೂಕು ಹಾಗೂ ಕಾಳಿದಾಸ ವಿದ್ಯಾಸಂಸ್ಥೆ ವತಿಯಿಂದ ಹಮ್ಮಿಕೊಂಡಿರುವಂಥ ಈ ಕಾರ್ಯಕ್ರಮಕ್ಕೆ ತಲೆನಿಸಲು ನನಗೆ ತಾಳು ಮನವಿ ಅಂತ ಕನಕದಾಸರು ಹೇಳಿದರು. ಇದು ಒಂದು ತಲೆನಿಸಿದರು ಮನವಿ ಎನ್ನುವಂಥ ಒಂದು ಅರಿವನ್ನು ಕೊಡುವಂಥ ಮತ್ತು ಸಮಾಜವನ್ನು ಎಚ್ಚರಿಸುವಂಥ ಶಿಕ್ಷಣದ ಮೂಲಕ ಗುರುತರವಾದ ಜವಾಬ್ದಾರಿಯನ್ನು ನೀಡುವಂಥ ಒಂದು ಮಾಸಿಕ ಕಾರ್ಯಕ್ರಮಕ್ಕೆ ನಾನು ಆಹ್ವಾನಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಸ್ನೇಹಿತರೆ, ಶಿಕ್ಷಣ ಮತ್ತು ಸಾಮಾಜಿಕ ನೆಲೆಗಳು ಅಂತ ಮಾತಾಡೋಕ್ಕಿಂತ ಮುಂಚೆ ಇಲ್ಲಿ ಪ್ರತಿಭಾ ಪುರಸ್ಕಾರಕ್ಕೆ ಆಗಮಿಸಿರುವಂಥ ಎಲ್ಲ ವಿದ್ಯಾರ್ಥಿಗಳಿದ್ದೀರಿ. ನಮಗೆಲ್ಲ ಕಣ್ಣೆದುರಿಗೆ ಹಲವಾರು ಕನಸುಗಳು ಇರ್ತವೆ. ನಾನು ದಾವಣಗೆರೆಯಿಂದ ಬಂದಿದ್ದೇನೆ. ದಾವಣಗೆರೆ ಈಗ ಶಿಕ್ಷಣದ ವ್ಯಾಪಾರಿ ಕೇಂದ್ರ ಆಗಿದೆ. ಇಲ್ಲಿ ಅತಿ ಹೆಚ್ಚು PU ಕಾಲೇಜುಗಳಿವೆ, ಇಂಜಿನಿಯರಿಂಗ್ ಕಾಲೇಜುಗಳಿವೆ, ವೈದ್ಯಕೀಯ ಕಾಲೇಜುಗಳಿವೆ. ಈಗ ಹೆಚ್ಚು ಮಾರುಕಟ್ಟೆ ಇರೋದು ಯಾವುದಕ್ಕೆ ಅಂದರೆ ಇಂಜಿನಿಯರಿಂಗು ಮತ್ತು ವೈದ್ಯಕೀಯಕ್ಕೆ ಮಾತ್ರ. ನಮ್ಮ ಹುಡುಗರಿಗೆ ಇರುವಂಥ ಕನಸು ಕೂಡ ನಾನು ಇಂಜಿನಿಯರ್ ಆಗಬೇಕು, ಇಲ್ಲವೇ ಡಾಕ್ಟರ್ ಆಗಬೇಕು. ಅದು ಹುಡುಗರಿಗಿರುವ ಕನಸು ಅಥವಾ ಅಪ್ಪ ಅಮ್ಮಂದರಿಗಿರುವ ಕನಸು ಗೊತ್ತಿಲ್ಲ. ಈಗ ತಾನೇ ವಿಪಕ್ಷಪುರ ಮಾತು ಹೇಳಿದರು, ಯಾಕೆ ನೀಟ್ ಎಕ್ಸಾಮ್ನ ಪೋಸ್ಟ್ಪೋನ್ ಮಾಡಿದರು ಅಥವಾ ಮತ್ತು ಎಕ್ಸಾಮ್ ಆಗುತ್ತೆ ಅಂದ ಕೂಡಲೇ ಹುಡುಗರು ಹತಾಶರಾಗ್ತಾರೆ, ಆತ್ಮಹತ್ಯೆ ಮಾಡ್ಕೊಳ್ತಾರೆ. ನೀಟ್ ಎಕ್ಸಾಮಿಗೆ ಅವಕಾಶ ಸಿಗಲಿಲ್ಲ, 4 ನಿಮಿಷ ಲೇಟಾಗಿ ಬಂದೆ, ನನಗೆ ಒಳಗೆ ಬಿಡಲಿಲ್ಲ ಅಂತಂದರೆ ಯಾಕೆ ಮಕ್ಕಳು ಮಂಕಾಗ್ತಾರೆ, ಆತ್ಮಹತ್ಯೆಗೀಡಾಗ್ತಾರೆ. ಈ ಒತ್ತಡವನ್ನು ನಾವು ನಿರ್ಮಿಸಿದ್ದೇವಲ್ಲ ಯಾಕೆ? ಈ ಜಗತ್ತು ಯಶಸ್ಸಿನ ಮಾತ್ರ ನೋಡುತ್ತೆ, ಅದನ್ನು ನೋಡೋದಿಲ್ಲ. ಯಶಸ್ಸು ಯಾವುದರಲ್ಲಿದೆ? ಆಸ್ತಿ ಅಂತಸ್ತಿನಲ್ಲಿದೆ. ನಿಮಗೆ ಆಸ್ತಿ ಅಂತಸ್ತು ಹೇಗೆ ಬರುತ್ತೆ ಅಂದರೆ, ನೀವು ಓದಿದರೆ, ವಿದ್ಯಾರ್ಥಿಗಳು ಇಂಜಿನಿಯರ್ ಆದರೆ, ಡಾಕ್ಟರ್ ಆದರೆ, ದೊಡ್ಡ ದೊಡ್ಡ ಹುದ್ದೆಗಳು ಸಿಕ್ಕರೆ ನೀವು ದೊಡ್ಡ ದೊಡ್ಡ ಬಂಗಲೆಗಳಲ್ಲಿ ವಾಸ ಮಾಡಬಹುದು, ತುಂಬ ದೊಡ್ಡ ಕಾರುಗಳಲ್ಲಿ ಓಡಾಡಬಹುದು. ಆದರೆ ಅದರಿಂದ ಸಮಾಜಕ್ಕೆ ಏನು ಉಪಯೋಗ? ನಮ್ಮ ಸಮಾಜದಿಂದ ಒಂದು 50 ಜನ ಡಾಕ್ಟರ್ ಆಗಿದ್ದಾರೆ, ಒಂದು 100 ಜನ ಇಂಜಿನಿಯರ್ ಆಗಿದ್ದಾರೆ, ತುಂಬ ಸಂತೋಷ. ಈಗ ತಾನೇ ವಿರೂಪಾಕ್ಷಪ್ಪನವರು ಒಂದು ಮಾತು ಹೇಳಿದರು, ಸರ್ಕಾರಿ ನೌಕರಿ ಅನ್ನೋದು ಗುಲಾಮಗಿರಿ ಅಂತ. ನಾನು ಒಬ್ಬ ಗುಲಾಮ, ಯಾಕಂದರೆ ಸರ್ಕಾರದಲ್ಲಿ ಈಗ 28 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದೇನೆ. ಯಾರಿಗೆ ಸೇವೆ ಸಲ್ಲಿಸ್ತಾ ಇದ್ದೇನೆ ಗೊತ್ತಿಲ್ಲ, ಯಾರಿಗೆ ಸೇವೆ ಸಲ್ಲಿಸ್ತಾ ಇದ್ದೇನೆ ಗೊತ್ತಿಲ್ಲ. ಒಂದು ತಿಂಗಳ ಕೆಲಸ ಮಾಡಿದ್ರೆ ಸಂಬಳ ಬರುತ್ತೆ ಅನ್ನುವಂಥ ಒಂದು ಖಚಿತತೆಯಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೇವೆ. 2020ರಲ್ಲಿ ಒಂದು ಮಹಾಮಾರಿ ಬಂದಿತ್ತು, ಕೋವಿಡ್ ಅಂತ, ಕರೋನಾ ಅಂತ ಒಂದು ವೈರಸ್ಸು ಇಡೀ ಪ್ರಪಂಚವನ್ನು ಹೊಸಕಾಕ್ತು. ನಾನು ಆಗ ಇಡೀ ಜಿಲ್ಲಾ ಆಸ್ಪತ್ರೆ ಒಳಗೆ ಸಹಾಯಕ ಅಧಿಕಾರಿಯಾಗಿದ್ದೆ. ಆಗ ಡೆಸಿಗ್ನೇಟೆಡ್ ಆಗಿರುವಂಥ ಕೋವಿಡ್ ಹಾಸ್ಪಿಟಲ್ ಅದು, ಅಂದರೆ ಇಡೀ ಆಸ್ಪತ್ರೆ ಪೂರ್ತಿ ಕರೋನಾ ಆಸ್ಪತ್ರೆಯಾಗಿ ಪರಿಣಾಮಿತ್ತು. ಅಂದರೆ 350 ಆಕ್ಸಿಜನ್ ಬೆಡ್ನ ನಿರ್ಮಾಣ ಮಾಡಿದ್ವಿ. ಅದನ್ನು ರಾತ್ರಿ ಸೇವೆ ಸಲ್ಲಿಸ್ತಾ ಇದ್ವಿ. ನಮಗೆ ಹಗಲು ಯಾವುದು ರಾತ್ರಿ ಯಾವುದು ಗೊತ್ತಾಗ್ತಿರ್ಲಿಲ್ಲ. ನಾನು ಆಫೀಸಿಂದ ಹೊರಗೆ ಹೋಗುವಾಗ ನನ್ನನ್ನು ಮನೆಗೆ ಬಿಟ್ಟು ಬರೋದಕ್ಕೆ ಒಂದು ವೆಹಿಕಲ್ ಇರ್ತಿತ್ತು, ನನ್ನ ಕರ್ಕೊಂಡ್ಬರೋದಕ್ಕೆ ಒಂದು ವೆಹಿಕಲ್ ಇರ್ತಿತ್ತು. ಒಂದು ವೇಳೆ ನಮಗೆ ಕರೋನಾ ಬಂದರೆ ನಮಗೆ ಯಾವ ವಾರ್ಡು ಇರ್ತಿರಲಿಲ್ಲ. ನಾವೆಲ್ಲ ಹೋರಾಟ ಮಾಡಿ ವಾರ್ಡನ್ನು, ಆಕ್ಸಿಜನ್ ಬೆಡ್ಡನ್ನು ತಗೋಬೇಕಾಗಿತ್ತು. ಅಂಥ ಸಂದರ್ಭದಲ್ಲಿ ಜೀವವನ್ನು ಪಣಕ್ಕಿಟ್ಟು ಕೆಲಸ ಮಾಡಿದ್ವಲ್ಲ. ಯಾವುದೋ ಒಂದು ಸಂಸ್ಥೆ ಬಂದು ನೀವೆಲ್ಲ ಹೆಮ್ಮೆಯ ಭಾರತೀಯರು ಅಂತ ಒಂದು ಅವಾರ್ಡ್ ಕೊಟ್ಟಾಗ ನಿಜವಾದ ಸಂತೋಷ ಆಗುತ್ತಲ್ಲ, ಅದು ಶಿಕ್ಷಣದ ಮೂಲಕ ಪಡೆಯಬಹುದಾಗಿರುವಂಥ ಅತಿ ದೊಡ್ಡ ಗೌರವ ಅಂತ ನಾನು ಭಾವಿಸ್ತೇನೆ. ಈ ಶಿಕ್ಷಣಕ್ಕೆ 2 ಅಂಗಗಳಿವೆ, ಒಂದು ಜ್ಞಾನ ಮತ್ತೊಂದು ಕೌಶಲ್ಯ. ಕಳೆದ 5,000 ವರ್ಷಗಳ ನಿರಂತರವಾದ ಒಂದು ಸಂಸ್ಕೃತಿ ಇರುವಂಥ ಭಾರತದಲ್ಲಿ ಮಾತ್ರ ಈ ಜ್ಞಾನ ಮತ್ತು ಕೌಶಲ್ಯ ಎರಡೂ ಕೂಡ ನಿರಂತರವಾಗಿ ಬೆಳೆದು ಬಂದಿದೆ.
ವೈದ್ಯಕೀಯ ಶಿಕ್ಷಣ ಇರ್ಬೋದು, ಇಂಜಿನಿಯರಿಂಗ್ ಶಿಕ್ಷಣ ಇರ್ಬೋದು, ಅಲ್ಲೂ ಕೂಡ ಜ್ಞಾನ ಇದೆ, ಕೌಶಲ್ಯ ಇದೆ. ಕೌಶಲ್ಯವನ್ನು ಮಾತ್ರ ಆಧರಿಸಿದಂಥ ಶಿಕ್ಷಕರು ಏನಿದ್ದಾರೆ ಅಥವಾ ವಿದ್ಯಾರ್ಥಿಗಳಿದ್ದಾರೆ ಅಥವಾ ಅದನ್ನು ಆಧರಿಸಿ ಬದುಕ್ತಾ ಇರುವಂತಹ ಶ್ರಮಿಕರಿದ್ದಾರೆ, ಅವರು ಕೂಡ ಭಾರತದಲ್ಲಿ ತುಂಬ ಸುರಕ್ಷಿತವಾಗಿ ಬದುಕ್ತಾ ಇದ್ದಾರೆ. ಜ್ಞಾನಿಗಳು ಇದ್ದಾರೆ. ಜ್ಞಾನವನ್ನು ನಾವು ಇಡೀ ಪ್ರಪಂಚಕ್ಕೆ ಹರಡಿದ್ವಿ. ತಕ್ಷಶಿಲೆ ಮತ್ತು ನಲಂದ ಅನ್ನುವಂಥ ವಿಶ್ವವಿದ್ಯಾನಿಲಯಗಳೇ ನಮ್ಮ ಭಾರತದಲ್ಲಿತ್ತು. ನಾವು ಭಾರತದ ಬಗ್ಗೆ ಬಹಳ ಹೆಮ್ಮೆಯಿಂದ ಹೇಳ್ಕೊಡ್ತೀವಿ. ನಮ್ಮ ದೇಶದ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ, ನಮಗಿರುವಂಥ 5,000 ವರ್ಷಗಳ ಇತಿಹಾಸದ ಬಗ್ಗೆ ತುಂಬ ದೊಡ್ಡದಾಗಿ ಒಂದು ಮಾತು ಹೇಳ್ತೇವೆ. ಆದರೆ ನಮ್ಮ ಬಗ್ಗೆ ನಮಗೆ ಗೊತ್ತಿದೆಯಾ ಅಂತ ಕೇಳಿದರೆ ಮೌನ ಮಾತ್ರ ಉತ್ತರ. ನಮ್ಮ ಬಗ್ಗೆ ನಮಗೆ ಗೊತ್ತಿಲ್ಲ. ಸುಮಾರು ಒಂದು 28-29 ವರ್ಷಗಳ ಕೆಳಗೆ ನಾನು ಸರ್ಕಾರಿ ನೌಕರಿ ಸೇರುವಾಗ ಇಲ್ಲಿ ಮೈದಾನದ ಪಕ್ಕ ಒಂದು ಹೊಲದ ಊರಿದೆ. ಆ ಹೊಲದ ಆಸ್ಪತ್ರೆಯಲ್ಲಿ ಆರಂಭ ಮಾಡಬೇಕಂತ. ಈ ನಮ್ಮ ಹೊಲದಿಂದ ಮೈಲಾರ ಒಂದು 2 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಆ ಮೈಲಾರದಲ್ಲಿ ತುಂಬ ದೊಡ್ಡ ಜಾತ್ರೆ ನಡೆಯುತ್ತೆ, ಕಾಲ್ನಿಕ ನಡೆಯುತ್ತೆ. ಅದು ನಾನು ನೋಡಿದಂಥ ಅತ್ಯಂತ ದೊಡ್ಡ ವಿಸ್ಮಯಕಾರಿ ಕಾಲ್ನಿಕ ಅದು. ಯಾಕೆಂದರೆ ಸುಮಾರು 7-8 ಲಕ್ಷ ಜನ ಸದ್ದಲ್ಲೇ ಅಂತಂದಾಗ ಮೌನವಾಗ್ತಾರಲ್ಲ, ಆ 30 ಸೆಕೆಂಡಿನ ಮೌನ ಅತ್ಯಂತ ದುಬಾರಿ ಆಗಿರುವಂಥದ್ದು. ಈ ಪ್ರಪಂಚದಲ್ಲಿ ಎಲ್ಲೂ ಕೂಡ ಸಿಗದೇ ಇರುವಂಥದ್ದು. ಅಲ್ಲಿ ಒಂದು ಮಾತು ಹೇಳ್ತಾ ಇದ್ರು, ನಮ್ಮ ಕನಕದಾಸರ ಆ ಕೀರ್ತನೆಯನ್ನು ಹಾಕಿದರು. ಕುಲ ಎಂದು ಹೊರಲಾಡಬೇಡಿ, ಕುಲದ ನೆಲೆಯನ್ನು ಏನಾದರೂ ಬಲ್ಲಿರ ಅಂತ. ನಾವೆಲ್ಲ ಹಾಡನ್ನು ಕೇಳ್ತೀವಿ, ಖುಷಿ ಪಡ್ತೀವಿ, ಸಂತೋಷ ಪಡ್ತೀವಿ. ಕನಕದಾಸರು ನಮ್ಮವರು, ಕನಕದಾಸರು ದೊಡ್ಡ ದಾಸ ಶ್ರೇಷ್ಠರು, ಕೀರ್ತನಕಾರರು. ನಿಜ ಆ ಮಾತಿದೆಯಲ್ಲ, ಕುಲದ ನೆಲೆಯನ್ನು ಏನಾದರೂ ಬಲ್ಲಿರ ಅಂತ ಮಾತಿದೆಯಲ್ಲ, ನಾವು ಬಲ್ಲೆವ? ಖಂಡಿತ ಇಲ್ಲ. ಯಾಕೆ ಕುಲದ ನೆಲೆಯನ್ನು ನಾವು ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗಿಲ್ಲ ಅಂತ ಅಂದರೆ, ನಮಗೆ ಶಿಕ್ಷಣ ಸಾಮಾಜಿಕ ನೆಲೆಯಲ್ಲಿ ಸಿಕ್ಕಿಲ್ಲ, ನಮಗೆ ಔದ್ಯೋಗಿಕ ನೆಲೆಯಲ್ಲಿ ಸಿಕ್ಕಿದೆ. ನಾವೆಲ್ಲ ಉದ್ಯೋಗಕ್ಕಾಗಿ ಓದ್ತಾ ಇದ್ದೇವೆ, ಆದರೆ ಸಮಾಜದ ಅಭಿವೃದ್ಧಿಗಾಗಿ, ನನ್ನ ಆತ್ಮಜ್ಞಾನಕ್ಕಾಗಿ ನಾನು ಓದ್ತಾ ಇಲ್ಲ. ನಮಗೆ ಆ ಥರ ಶಿಕ್ಷಣ ಸಿಕ್ಕಿಲ್ಲ ಅಂತಂದರೆ ನಮ್ಮ ಉದ್ದೇಶ ಏನಿದೆ? ಹಾಗಾದರೆ ಶಿಕ್ಷಕರಾಗಬೇಕು, ಶಿಕ್ಷಿತರಾಗಬೇಕು, ಜ್ಞಾನವಂತರಾಗಬೇಕು, ಕೌಶಲ್ಯ ನಮ್ಮ ಮೂಲಕ ಇಡೀ ಸಮಾಜ ಅಭಿವೃದ್ಧಿ ಆಗಬೇಕು. ಹಾಗಾದರೆ ಯಾವ ಶಿಕ್ಷಣ ಬೇಕು ನಮಗೆ? ನಾವೆಲ್ಲ ಇಂಜಿನಿಯರ್ ಆದರೆ ಆಗುತ್ತಾ? ನಾವೆಲ್ಲ ವೈದ್ಯರಾಗ್ಬಿಟ್ರೆ ಆಗ್ಬಿಡುತ್ತಾ? ಇಡೀ ಸಮಾಜ ಪೂರ್ತಿ ವೈದ್ಯರಾದರೆ ರೋಗಿಗಳು ಯಾರು? ಇಡೀ ಸಮಾಜ ಪೂರ್ತಿ ಸಾಫ್ಟ್ವೇರ್ ಇಂಜಿನಿಯರ್ ಆದರೆ ಯಾವ ತಂತ್ರಜ್ಞಾನವನ್ನು ಕೊಂಡುಕೊಳ್ಳಲು ಯಾರು? ಈ ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ ದೊಡ್ಡ ಸಮಸ್ಯೆ ಅಂದರೆ ಅವರು ಸೇವೆ ಸಲ್ಲಿಸಬೇಕು ಅಥವಾ ಉತ್ಪನ್ನಗಳನ್ನು ತಯಾರಿಸಬೇಕು. ನಮ್ಮಲ್ಲಿ ಎಲ್ಲ ಆಟೋಮೆಟಿಕ್ ಆಗಿದೆ. ಈಗ ಅಮೇರಿಕಾದಲ್ಲಿ ಈಗ ನೀವು ಪ್ರೋಗ್ರಾಮ್ ಮಾಡಿ ಕಾಲನ್ನು ಚಾಲನೆ ಮಾಡಿದರೆ ಸೀದಾ ಹೋಗಿ ನಿಮ್ಮ ಮಕ್ಕಳನ್ನು ಶಾಲೆಗೆ ಬಿಟ್ಟು ವಾಪಸ್ ಬಂದು ಶೆಡ್ಡಲ್ಲಿ ನಿಂತ್ಕೊಳ್ಳುತ್ತೆ. ಒಂದು ನಾಯಿಗೆ ನೀವು ಪಾಠ ಮಾಡಿದ್ರು ಅದೇ ಕೆಲಸ ಮಾಡುತ್ತೆ, ಒಂದು ಸಾಕು ಪ್ರಾಣಿಗೆ ನೀವು ಹೇಳಿಕೊಟ್ಟು ಅದೇ ಮಾಡುತ್ತೆ. ಆದರೆ ಕನಕದಾಸರು ಬರುತ್ತಾರೆ, ನಾನು ಚಿಕ್ಕವನಾಗಿದ್ದಾಗ, ನಾನಿನ್ನು ಪ್ರಾಥಮಿಕ ಶಾಲೆಯಲ್ಲಿದ್ದಾಗ ಓದಿದ 2 ಗಿಳಿಗಳನ್ನು ತಂದು ಪಂಜರದಲ್ಲಿಟ್ಟು ಬಾಳಿಸಿ ಮೃದು ಮುನಿಯನ್ನು ಆಲಿಸಿ, ಒಂದು ಕಟಕರ ಮನೆಯಲ್ಲಿದೆ, ಒಂದು ಸಾಧು ಸಜ್ಜನರ ಮನೆಯಲ್ಲಿದೆ. ಆ ಗಿಣಿ ಕೊಲಿ ಬಡಿ ಕಡಿ ಅಂತ ಹೇಳುತ್ತೆ, ಇದು ಬನ್ನಿರಿ ಕುತ್ಕೊಲಿ ಅಂತ ಹೇಳುತ್ತೆ. ಈ ಸಂಸ್ಕಾರವನ್ನು ನಾವು ಕಲಿಸಿದ್ದೇವಾ? ಈ ಸಂಸ್ಕಾರವನ್ನು ನಮ್ಮ ಶಿಕ್ಷಣ ನಮಗೆ ಕೊಟ್ಟಿದೆಯಾ? ನಿಜ. ಇತ್ತೀಚೆಗೆ ಜಾತಿ ಗಣತಿ ಆಯಿತು. ಪ್ರತಿ ಜಾತಿ ಗಣತಿಯ ಹಿನ್ನೆಲೆಯಲ್ಲಿ ಕುಲಶಾಸ್ತ್ರೀಯ ಅಧ್ಯಯನ ಆಗಬೇಕು, ಆಗಿದೆಯಾ? ಜಾತಿಯ ಗಣತಿ ಆಗಬೇಕಾದ್ರೆ ನಾನು ಈ ಪಂಗಡವನ್ನು ಅಂತ ಹೇಳಬಹುದು, ಅಂಕಿಅಂಶದಲ್ಲಿ ಸಿಗಬಹುದು ನಮಗೆ. ಆದರೆ ಕುಲಶಾಸ್ತ್ರೀಯ ಅಧ್ಯಯನ ಆಗಿದೆಯಾ? ಹಾಲಮತದ ಬಗ್ಗೆ ತುಂಬ ಅದ್ಭುತವಾದಂಥ ಒಂದು ಸಂಶೋಧನಾ ಗ್ರಂಥವನ್ನು ಬರೆದಂಥ ಕಂಬಾ ಜೋಶಿಯವರ ಒಂದು ಗ್ರಂಥವನ್ನು ನಾವು ಓದಿದ್ದೇವಾ? ನಾವು ಹಾಲಮತದ ಬಗ್ಗೆ ಬಹಳ ಹೆಮ್ಮೆಯಿಂದ ಹೇಳ್ಕೊತೇವೆ, ಆದರೆ ಆ ಗ್ರಂಥವನ್ನು ಓದಿದ್ದೇವಾ? ಕನಕದಾಸರು ಪ್ರಾಯಶಃ ಶೇಕ್ಸ್ಪಿಯರ್ ಕನಕದಾಸರಿಗಿಂತ ಚಿಕ್ಕವನು. ಶೇಕ್ಸ್ಪಿಯರ್ ಇಡೀ ಪ್ರಪಂಚಕ್ಕೆ ಗೊತ್ತಾಗಿದ್ದಾನೆ, ಕನಕದಾಸರನ್ನು ಯಾಕೆ ನಾವು ಗೊತ್ತು ಮಾಡಿದ್ದ?
ಯಾಕೆ ಕನಕದಾಸರು ಬರೀ ಕೀರ್ತನಕಾರಷ್ಟೇ ಆಗಿ ಉಳ್ಕೊಂಡಿದ್ದಾರೆ. ಆದರೆ ಕೀರ್ತನೆಗಳಿಗೆ ಭೋಗಗಳನ್ನು ಕೊಟ್ಟವರು, ಮುಂದಿಗೆಯನ್ನು ಕೊಟ್ಟವರು ಅವರು ಅನ್ನುವಂಥ ವಿಚಾರವನ್ನು ಯಾಕೆ ನಾವು ಮಕ್ಕಳಿಗೆ ಹೇಳಿಲ್ಲ. ಕನಕದಾಸರು ಬಹಳ ದೊಡ್ಡ ಕವಿಗಳು. ಅವರ ಮೌನ ಕರಂಗಿಣಿ ಆಗಿರ್ಬೋದು, ಅಥವಾ ರಾಮದಾನ ಚರಿತ್ರೆ ಆಗಿರ್ಬೋದು, ನಲ ಚರಿತ್ರೆ ಆಗಿರ್ಬೋದು, ಇವುಗಳ ಬಗ್ಗೆ ಮಕ್ಕಳಿಗೆ ನಾವು ಅರಿವು ಮೂಡಿಸಿದ್ದೇವಾ? ಇಲ್ಲ. ಒಂದು 15 ವರ್ಷಗಳ ಕೆಳಗೆ, ಯಾಕಂದರೆ ಸಿದ್ದರಾಮಯ್ಯವರು ಮೊದಲನೇ ಸಲ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭ ಅನಿಸುತ್ತೆ, ಆಗ ರಾಷ್ಟ್ರೀಯ ಸಂತ ಕವಿ ಕನಕದಾಸರ ಅಧ್ಯಯನ ಪೀಠ ಅಂತ ಒಂದು ಪೀಠವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಧೀನದಲ್ಲಿ ಸ್ಥಾಪನೆ ಮಾಡಿದರು. ಆಗ ಕಾಕಾ ಚಿಕ್ಕಣ್ಣ ಅವರು ಅದರ ನಿರ್ದೇಶಕರಾಗಿದ್ದರು. ಪ್ರೊಫೆಸರ್ ಎಸ್ ಸಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಒಂದು ಕಮಿಟಿ, ನಾನು ಕೂಡ ಆ ಕಮಿಟಿ ಒಳಗಿದ್ದೆ. ಕನಕದಾಸರನ್ನು ಮನೆ ಮನೆಗೆ ಮುಟ್ಟಿಸೋದು ಹೇಗೆ, ಮಕ್ಕಳಿಗೆ ತಲುಪಿಸೋದು ಹೇಗೆ, ಮಕ್ಕಳಿಗೆ ಏನು ಬೇಕಾಗುತ್ತೆ, ಮಕ್ಕಳಿಗೆ ಅವರಿಗೆ ಕಾಮಿಕ್ಸ್ ಮೂಲಕ ಕನಕದಾಸರನ್ನ ಪರಿಚಯ ಮಾಡಿಸಿದರೆ ಹೇಗೆ, ಈ ಒಂದು ಆಲೋಚನೆಯಿಂದ ಈಗ ಒಂದು 15 ವರ್ಷಗಳ ಕೆಳಗೆ ಕರ್ನಾಟಕ ಸರ್ಕಾರ ತುಂಬ ದೀರ್ಘವಾದಂಥ ಯೋಚನೆ ಮಾಡಿ, ಅದಕ್ಕೆ ಸಂಶೋಧನೆ ಮಾಡಿ, ಅದಕ್ಕೊಂದಿಷ್ಟು ಕೆಲಸಗಳನ್ನು ಮಾಡಿ, ಕಾಮಿಕ್ಸ್ಗಳನ್ನು ತಯಾರಿಸಿ ಅಚ್ಚು ಮಾಡಿಸಿ ಮಕ್ಕಳಿಗೆ ಕೊಟ್ಟು ಆ ಮಕ್ಕಳಿಗೆ ತಲುಪಿದೆಯಾ? ಮಕ್ಕಳಿಗೆ ಆ ಮೂಲಕ ಕನಕದಾಸರ ಅವರ ಸಾಹಿತ್ಯ, ಅವರ ಬದುಕು, ಅವರ ಔನ್ನತ್ಯ ನನಗೆ ತಲುಪಿದೆಯಾ? ಇಲ್ಲ. ನಾನು ನನ್ನ ಸಹೋದ್ಯೋಗಿ ಶಿವಾನಂದ ರವಾಯಿ ಅಂತ ನಿಮ್ಮ ಕನಕ ನೌಕರ ಸಂಘದ ಜಿಲ್ಲಾ ಅಧ್ಯಕ್ಷರಿದ್ದಾರೆ, ನನ್ನ ಸಹೋದ್ಯೋಗಿ, ಅವರಿಗೆ ಆ ಮಾತು ಹೇಳಿದೆ. ಕಾಕಾ ಚಿಕ್ಕಣ್ಣ ಅವ್ರನ್ನ ಸಂಪರ್ಕ ಮಾಡೋಣ, ಇನ್ನೂ ಏನಾದರೂ ಅವಕಾಶ ಇದ್ದರೆ ಅದು ಮರುಮುದ್ರಣ ಮಾಡಿದರೆ ದಯಮಾಡಿ ತಂದು ಕನಕ ನೌಕರ ಸಂಘದ ಮೂಲಕ ಮಕ್ಕಳಿಗೆ ಅದನ್ನು ತಲುಪಿಸುವ ಕೆಲಸವನ್ನು ಮಾಡೋಣ ಅಂತ ನಾನು ನಮ್ಮ ದವಾಯಿ ಅವರಿಗೆ ಹೇಳಿದೆ. ಇನ್ನು ಅವರು ಹಲವು ಆಯೋಜನೆಗಳನ್ನ ನಾವು ಮಾಡಬೇಕು. ಒಂದು ವಿಚಾರ ಹೇಳ್ತೇನೆ, ನಮಗೆ ನಮ್ಮ ಬಗ್ಗೆ ಗೊತ್ತಿಲ್ಲ, ಕುಲಶಾಸ್ತ್ರೀಯ ಅಧ್ಯಯನ ಆಗಿಲ್ಲ, ನಮ್ಮ ದೇಶದ ಬಗ್ಗೆ, ಸಂಸ್ಕೃತಿಯ ಬಗ್ಗೆ ಮತ್ತು ನಮ್ಮ ಮಹೋನ್ನತತೆಯ ಬಗ್ಗೆ ನಾವು ಬಹಳ ಹೆಮ್ಮೆಯಿಂದ ಹೇಳ್ಕೊಡ್ತೇವೆ, ಆದರೆ ನಮ್ಮ ಬಗ್ಗೆ ನಮಗೆ ಏನೂ ಗೊತ್ತಿಲ್ಲ. ಹಾಗಾದರೆ ಒಂದು ಪುಸ್ತಕ ನೆನಪಾಗುತ್ತೆ ನನಗೆ. ಡೇವಿಡ್ ಲಾರೆನ್ಸನ್ ಅನ್ನುವಂಥ ಒಬ್ಬ ಬ್ರಿಟಿಷ್ ಅಧಿಕಾರಿ, ಸಂಶೋಧಕ, ಭಾರತದಲ್ಲಿ ಅದರಲ್ಲೂ ಕರ್ನಾಟಕದಲ್ಲಿ ಕಳೆದು ಹೋದ 2 ಶೈವ ಪರಂಪರೆಗಳು ಅಂತನ್ನುವಂಥ ಒಂದು ಕೃತಿಯನ್ನು ಬರೆದು, ಲಾಸ್ಟ್ ಶೈವಿಸಮ್ ಅಂತ, 2 ಶೈವ ಪರಂಪರೆಗಳು ಈಗಿಲ್ಲ ಅಂತ ಬರೆದಿದೆ. ಅದರಲ್ಲಿ ಒಂದು ಕಾಲಾಮುಖ, ಇನ್ನೊಂದು ಕಾಪಾಲಿಕ. ಈ ಕಾಲಾಮುಖ ಮತ್ತು ಕಾಪಾಲಿಕ ಅನ್ನೋದು ಆತನ ಲೆಕ್ಕದಲ್ಲಿ ಕಳೆದು ಹೋಗಿರುವಂಥದ್ದು, ಈಗಿಲ್ಲ. ಈಗ ಕರ್ನಾಟಕದಲ್ಲಿ ಇಲ್ಲ ಅಂತ ಹೇಳಿದ. ಆದರೆ ನನ್ನ ಗುರುಗಳಾದಂಥ ಎಸ್ ಎಸ್ ಹಿರೇಮಠರು ಕಾಲಾಮುಖರ ಬಗ್ಗೆ, ಕಾಪಾಲಿಕರ ಬಗ್ಗೆ ತುಂಬ ಮತ್ತೆ ಹೊಸ ಹೊಸ ಸಂಶೋಧನೆಗಳನ್ನು ಮಾಡಿದ್ರು. ಈ ಇತ್ತೀಚೆಗೆ ಹೊಸಪೇಟೆ ಒಳಗೆ ಪುಸ್ತಕ ಪ್ರಾಧಿಕಾರ ಪುಸ್ತಕಗಳನ್ನು ತಗೊಂಡು ಡೇವಿಡ್ ಲಾರೆನ್ಸನ್ ಬಂದಂಥ ಈ ಪುಸ್ತಕ ಹಿನ್ನೆಲೆಯಲ್ಲಿ ಕಾಲಾಮುಖ ಮತ್ತು ಕಾಪಾಲಿಕ ಪರಂಪರೆ ಇತ್ತು ಕರ್ನಾಟಕದಲ್ಲಿ, ತುಂಬ ದೊಡ್ಡ ಪರಂಪರೆಯಾಗಿತ್ತು. ಕಾಲಾಮುಖ ಅಂದರೆ ಯಾರು? ನಾವೆಲ್ಲ ಬೆಳ್ಳಗಿದ್ದೇವ? ಉತ್ತರ ಭಾರತೀಯರ ಥರ ಬೆಳ್ಳಗೆ ಎತ್ತರಕ್ಕೆ ಇದ್ದೇವ? ಆರೋಗ್ಯದ ಥರ ಇದ್ದೇವ? ನಾವು ಇಲ್ಲ. ಕಪ್ಪು ಮುಖದಲ್ಲಿರುವಂಥ, ಕಪ್ಪು ಬಣ್ಣದಲ್ಲಿರುವಂತಹ, ತುಂಬ ಜ್ಞಾನವನ್ನು ಹೊಂದಿರುವಂಥ ಒಂದು ದೊಡ್ಡ ಸಮುದಾಯ ಕರ್ನಾಟಕದಲ್ಲಿ ಇತ್ತು. ಅವ್ರನ್ನ ಕಾಲಾಮುಖ ಯತಿಗಳು ಅಂತ ಕರೀತಾ ಇದ್ರು. ಕಾಲಾಮುಖರ ಜ್ಞಾನ ಕೇಂದ್ರಗಳಿದ್ದು ನಮ್ಮ ಕರ್ನಾಟಕದಲ್ಲಿ. ಅವೆಲ್ಲ ಎಲ್ಲಿ ಹೋದವು? ಯಾಕೆ ಹೋದವು? ಇತ್ತೀಚೆಗೆ ಸಂಶೋಧನೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನನ್ನ ಗುರುಗಳು ಹೇಳಿದ ಹಾಗೆ ಬಾಗಲಿ ಒಳಗಿರುವ ಕಲ್ಲೇಶ್ವರ ಮತ್ತು ಎಲ್ಲ ಈಶ್ವರ ದೇವಸ್ಥಾನಗಳು ಒಂದು ಕಾಲದಲ್ಲಿ ಜನಗಳಿಗೆ ಜ್ಞಾನವನ್ನು ಕೊಡುವ, ಶಿಕ್ಷಣವನ್ನು ಕೊಡುವ ಕೆಲಸಗಳನ್ನು ಮಾಡ್ತಾ ಇದ್ವಲ್ಲ, ಅವು ಯಾಕೆ ನಿಂತು ಹೋದವು? ಯಾಕೆ ಸಂಸ್ಕಾರಗಳನ್ನು, ಜ್ಞಾನವನ್ನು ನಾವು ಕೊಡೋದನ್ನು, ಪರಂಪರೆಯನ್ನು ನಿಲ್ಲಿಸಿದ್ವಿ? ಹಾಗಾದರೆ ಕಾಲಾಮುಖ ಮತ್ತು ಕಾಪಾಲಿಕ ಪರಂಪರೆ ಪೂರ್ತಿ ಹೋಗ್ಬಿಟ್ಟಿದೆಯಾ? ನಾವ್ಯಾರು ಈಶ್ವರ ಭಕ್ತರಲ್ವಾ? ನಾವ್ಯಾರು ರೇವಣ ಸಿದ್ಧರನ್ನು ಧ್ಯಾನಿಸೋದಿಲ್ವಾ? ನಾವ್ಯಾರು ಬೀರೇಶ್ವರನನ್ನು ನಮಿಸೋದಿಲ್ವಾ? ಹಾಗಾದರೆ ಕಾಲಾಮುಖ ಮತ್ತು ಕಾಪಾಲಿಕ ಪಂಥ ಆತನ ದೃಷ್ಟಿಯಿಂದ ಹೋಗಿದೆ. ನಾವೆಲ್ಲ ಇಲ್ಲೇ ಇದ್ದೇವೆ. ಹೆಸರು ಬದಲಾಗಿದೆ. ನಾವು ಕಾಪಾಲಿಕರು ಅಂತ
ನಾವು ಕಳ್ಕೊಂಡಿಲ್ಲ, ನಾವು ಬದಲಾಗಿದ್ದೇವೆ. ಕಾಲಾನುಕರು ನಿಜ, ನಾವು ಕಪ್ಪು ಮುಖದವರೇ, ನಮ್ಮ ಬಣ್ಣವನ್ನು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ಇಡೀ ಪ್ರಪಂಚಕ್ಕೆ ಜ್ಞಾನವನ್ನು ಹಂಚ್ತಾ ಇದ್ದಂಥ ಜ್ಞಾನಿಗಳು ನಮ್ಮನ್ನು ನಾವು ಮರೆತಿದ್ದೇವೆ. ಹಾಗಾಗಿ ನಮ್ಮ ಪರಂಪರೆಯನ್ನು ಮುಂದುವರಿಸೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗಾದರೆ ಯಾವ ಶಿಕ್ಷಣ ನಮಗೆ ಬೇಕಾಗಿದೆ?